ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ನಾವು ಇವತ್ತು ಕ್ಯಾಬ್ ಬುಕ್ ಮಾಡಿಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ತಮ್ಮನೇಲಿ ನೋಡಿದರೆ ನಿಮಗೆ ಗೊತ್ತಾಗಿರ್ಬೋದು, ಅದೇ ನಂದಿ ಬೆಟ್ಟ ಅಂತ. ಸೊ ಈ ನಂದಿ ಬೆಟ್ಟದ ಹಿಸ್ಟ್ರಿ ಏನಂತ ಅಂದರೆ, ಈ ನಂದಿ ಬೆಟ್ಟ ಮೊದಲನೇದು ಸಮುದ್ರ ಮಟ್ಟದಿಂದ 4850 ಫೀಟ್ ಎತ್ತರ ಇದೆ ಅಂತ ರೈಸ್. ಆಮೇಲೆ ಇದ್ರಲ್ಲಿ ಹಿಸ್ಟ್ರಿ ಏನಂತಂದ್ರೆ, ಈ ನಂದಿ ಬೆಟ್ಟಕ್ಕೆ ಕುಷ್ಮಾಂಡಗಿರಿ ಅಂತ ಕರೀತಾರಲ್ವಾ. ಸೊ ಈ ಕುಷ್ಮಾಂಡಗಿರಿ ಯಾಕೆ ಬಂತು? ಈ ಕುಷ್ಮಾಂಡಗಿರಿ ಅಂತ ಹೆಸರು ಯಾಕಂದ್ರೆ, ಈ ಕುಷ್ಮಾಂಡ ಅಂತ ಋಷಿ ಅಂತ ಒಬ್ಬರಿದ್ರು. ಸೊ ಆ ಋಷಿಯವರು ಇಲ್ಲಿ ತಪಸ್ಸು ಮಾಡ್ತಿದ್ರಂತ. ಸೊ ಫಸ್ಟ್ ಟೈಮ್ ನಂದಿ ಬೆಟ್ಟ ಅಂತ ಕರೆದವರು ಆಗಿದ್ರು. ಮತ್ತು ಆಮೇಲೆ ಅದು ಯಾರ ಕಾಲದಲ್ಲಿ ಅಂತಂದರೆ, ಗಂಡರ ಕಾಲದಲ್ಲಿ, ಅದಕ್ಕೆ ನಂದಿ ಬೆಟ್ಟ ಅಂತ ಕರೆದ್ರು. ಸೊ ಈ ವ್ಯೂಸ್ ನೋಡ್ಬೋದು, ಫುಲ್ ಟಾಪ್ ಮೇಲೆ ನಿಂತು ನೋಡ್ಬೋದು, ಮಸ್ತ್ ಎಲ್ಲ ಕಾಣಿಸುತ್ತೆ. ಸೊ ನೀವು ಅರ್ಲಿ ಮಾರ್ನಿಂಗ್ ಬರಬಿಟ್ರೆ ಅದು ಮಸ್ತ್ ಕಾಣಿಸುತ್ತೆ. ಸೊ ಇದು ರೋಡ್ನಾಗ ಹೋಗೋದು ಮುಂದೆ ನಾ ಮಿಡಲ್ ಹಾಕಿನಿದ್ದೇನೆ. ಸೊ ಸ್ಟಾರ್ಟಿಂಗು ಮಸ್ತ್ ಕಾಣಿಸುತ್ತೆ. ಇದು ನಾವು ಹೋಗ್ತಿರ್ತೀವಲ್ಲ ಮುಗಿಸ್ಕೊಂಡು ಅವಾಗ. ಆಮೇಲೆ ಈ ಸ್ಟೆಪ್ಸ್ ಅಂದರೂ ಎಷ್ಟಿದಾವಂದ್ರೆ ಹತ್ತಿ ನಮ್ಗಂತೂ ಸುಸ್ತಾಗಿ ಹೋಗ್ಬಿಡುತ್ತೆ. ಆಮೇಲೆ ಇನ್ನೊಂದು, ಈ ನಂದಿ ಬೆಟ್ಟಕ್ಕೆ ಫಸ್ಟ್ ಟೈಮ್ ಕೋಟೆ ಯಾರು ಕಟ್ಸ್ಯಾರಂತಂದ್ರೆ, ಈ ನಂದಿ ಬೆಟ್ಟದಾಗ ಅಲ್ಲಿ ಇಲ್ಲಿ ಕೋಟೆಗಳು ಭಾಳ ಅದಾವೆ. ಸೊ ಅದನ್ನೆಲ್ಲ ಯಾರು ಕಟ್ಸ್ಯಾರಂತಂದ್ರೆ, ಚಿಕ್ಕಬಳ್ಳಾಪುರದ ಏನಿರುತ್ತಲ್ವ ಆ ಪಾಳೆಗಾರರು ಕಟ್ಸ್ಯಾರಂತ. ಸೊ ಆಮೇಲೆ ಇದು ಅವಾಗಿನ ಕಾಲದ ಮಹಾರಾಜರು ಇರ್ತಾರಲ್ಲ, ಸ್ನಾನ ಮಾಡೋದು ಸ್ನಾನದ ಕೋಣೆ ಅಂತಿದ್ದು. ಸೊ ಎಷ್ಟು ದೊಡ್ಡದೈತೆ ನೋಡ್ಬೋದು ರೈಸ್ ನೀವು ಕೂಡ. ಇದ್ರಾಗ ಒಂದು ದೊಡ್ಡ ಮನಿನ ಆಡ್ಬೋದು, ಅಷ್ಟು ದೊಡ್ಡದೈತಿ. ಸೊ ಆವಾಗಿನ ಕಾಲದ ರಾಜರೆಲ್ಲ ಈ ರೀತಿಯಾಗಿ ಯೂಸ್ ಮಾಡ್ತಿದ್ರು. ಸೊ ನೋಡ್ಬೋದು ಎಷ್ಟೆಲ್ಲ ಗ್ರೀನರಿ ಐತಿ. ನಿಮ್ಗೆ ಇನ್ನೊಂದು ಮಸ್ತ್ ಮನೆ ತೋರಿಸ್ತೀನಿ ಬರ್ರಿ. ಸೊ ಇದು ಮನೆ ಮಸ್ತ್ ನೋಡಕ್ಕೆ ಹೆಂಗೈತಲ್ಲ, ಸೊ ಓಲ್ಡ್ ಥರ ಐತಿ. ಬಟ್ ನೋಡಿದ್ರೇ ಎಷ್ಟು ಚಂದ ಅನ್ಸುತ್ತೆ. ಇದು ಏನು ಫೇಮಸ್ ಅಂತ ಅಂದ್ರೆ, ಟಿಪ್ಪು ಸುಲ್ತಾನ್ ಬ್ಯಾಸ್ಗಿ ಕಾಲದಾಗ ಈ ಮನೆಗೆ ಬರ್ತಿದ್ರಂತ. ಸೊ ಎದಕ್ಕಂದ್ರೆ ಅದು ತಂಪಿರ್ತಿತ್ತಂತ. ಸೊ ಇಲ್ಲೇ ಬಂದುಬಿಟ್ಟು ಅವರು ರೆಸ್ಟ್ ಮಾಡ್ತಿದ್ರಂತ. ಸೊ ನೋಡ್ಬೋದು ಎಷ್ಟು ಚೆನ್ನಾಗೈತೆ ಅಂತಂದ್ರೆ, ಎಷ್ಟು ಬ್ಯೂಟಿಫುಲ್ ಆಗೈತಿ. ಬಟ್ ಸಿಂಪಲ್ ಐತಿ ನೋಡೋಕ್ಕೆಲ್ಲ. ಇದು ಬಂದುಬಿಟ್ಟು ಲಾಸ್ಟ್ ನಾವೆಲ್ಲ ಸ್ಟೆಪ್ಸ್ ಹತ್ಕೊಂಡು ಬರ್ತೀವಲ್ವ. ಅದು ಆದಮೇಲೆ ಇಲ್ಲಿ ಒಂದು ಪಾಯಿಂಟು. ಸೊ ನಾವು ಇಲ್ಲಿ ಬಂದುಬಿಟ್ಟು ಸನ್ಸೆಟ್ ನೋಡ್ಬೋದು. ಇಲ್ಲಿ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲ ಮೇಲಿನ ವ್ಯೂಸ್ ಕಾಣಿಸುತ್ತೆ, ಗುಡ್ಡ ಬೆಟ್ಟ ಎಲ್ಲ. ಇದು ಕೂಡ ಒಂಥರ ಚೆನ್ನಾಗಿದೆ ನೋಡ್ಬೋದು. ಹತ್ತಕ್ಕೆ ಈಸಿ ಆಗುತ್ತೆ. ಬಟ್ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಹತ್ಕೊಂಡು ಬರ್ತೀವಲ್ವ, ಅಲ್ಲೇ ಸುಸ್ತಾಗ್ಬಿಟ್ಟಿರುತ್ತೆ.
ಸೊ ಬೀಚಲ್ಲಿ ಬಸ್ ಕೂಡ ಇರುತ್ತೆ, ಬಸ್ ಅದು ಮಾಡ್ಕೊಂಡು ಬರಬೇಕಾಗುತ್ತೆ. ಅಲ್ಲದೆ ಸ್ಟ್ರೇಟ್ ರೋಡಿ ಮೇಲಷ್ಟೇ ತೋರಿಸ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲೆಲ್ಲ ಚೆನ್ನಾಗಿರುತ್ತೆ ಕಪಲ್ಸಿಗೆ, ಆಮೇಲೆ ಫ್ರೆಂಡ್ಸಿಗೆ ಫೋಟೋಸ್ ತಗೊಳಕ್ಕೆ, ಆಮೇಲೆ ರೀಲ್ಸ್ ಮಾಡೋದನ್ನು ಒಂಥರ ಡಿಫ್ರೆಂಟ್ ಪ್ಲೇಸ್ ಕಾಣಿಸುತ್ತೆ. ಆಮೇಲೆ ತರ್ಡ್ ನೇಚರ್ ಕೂಡ ಚೆನ್ನಾಗಿರುತ್ತೆ. ಅವೆಲ್ಲ ಮನೆಗಳು ನೋಡ್ರಿ ಅವು ನಿಂತಿನ ಏನು ಪಾರ್ಕ್ ಅಂತ